ಮೇಡಮ್ 28ಕ್ಕೆ 28 ಬಿಜೆಪಿ ಜೆಡಿಎಸ್ ಮೈತ್ರಿ ಗೆಲ್ತದೆ. ಇದಂತೂ ಶತಸಿದ್ಧ ಬರ್ಕೊಳ್ಳಿ. ಇವತ್ತು ಹೇಳ್ತಾ ಇದ್ದೀನಿ, ಲೇಶ್ ಬಾಬು ಒಳ್ಳೆಯವರು ಇರಬಹುದು, ರಾಷ್ಟ್ರ ಮಟ್ಟದಲ್ಲಿ ಹೋಗಿ ಚರ್ಚೆ ಮಾಡತಕ್ಕಂತ ವಿಶ್ವಾಸ ನಮಗೆ ಇಲ್ಲ. ಕಿವಿ ಗೌತಮ್ ಆಗೋ ಚಾನ್ಸಸ್ ಇದೆ. ಈ ಮೋದಿ ಬರೀ ಸುಳ್ಳು ಹೇಳ್ಕೊಂಡು ಪ್ರಧಾನ 10 ವರ್ಷದಿಂದ ಕಾಲ ತಡೆಬಿಟ್ರು. ಯಾವುದೇ ಒಂದು ಉದ್ದೇಶ ಇಲ್ಲ. ರಾಮ ಮಂದಿರ ಅಂತಾರೆ ಎಲ್ಲ ಜನಗಳು ಆವಾಗಲಿಂದನೂ ಇದೆ ರಾಮ ಮಂದಿರ. ಇವ್ರು ಬರೀ ಜಾತಿ ಬಿತ್ತನೆ ಬಿಟ್ಕೊಂಡು ಮಾಡ್ತಾ ಇದ್ದಾರೆ. ಉದ್ಯೋಗ ಇಲ್ಲ, ಇನ್ನೊಂದಿಲ್ಲ, ಯಾವುದಿಲ್ಲ. ಇವರೆಲ್ಲ ಕೆಲವು ಲೀಡರ್ಗಳು ಸೇರ್ಕೊಂಡು ಪ್ರತಿಷ್ಠಾಪನೆ ತೋರಿಸ್ಕೊಂಡ್ರೆ ಜನ ಒಪ್ಪೋದಿಲ್ಲ. ಇವರು ಮೋದಿ ಬಂದ ತಕ್ಷಣ 15 ಲಕ್ಷ ಹಾಕ್ತೀನಿ ಅಂದ್ರೆ 1 ರೂಪಾಯಿ ಹಾಕಿಲ್ಲ. ಮೈತ್ರಿ ಬಗ್ಗೆ ಅವರು ಒಂಟಿಯಾಗಿ ನಿಂತ್ಕೊಂಡ್ರೆ ನಾವು ಸೋಲ್ತೀವಿ ನಮ್ಮ ಮಟ್ಟಕ್ಕಿದ್ದು. ಎರಡೂ ಒಂದಾಗಿದ್ದಾರೆ ಅಷ್ಟೇ. ಮೈತ್ರಿ ಒಡ್ಕೊಟ್ಟಾಗಲ್ಲ, ಜನ ಅಷ್ಟು ದಟ್ರಲ್ಲ. ಇವಾಗ ಮೋದಿ ಬಗ್ಗೆ ಒಂದೇ ಒಳ್ಳೆ ಅಭಿಪ್ರಾಯ ಇದೆ, ದೇಶಕ್ಕೋಸ್ಕರ ಹಾಕಿ ಹಾಕ್ತಾರೆ. ಮಲ್ಲೇಶ್ ಬಾಬುನೇ, ಗೌತಮ್ ದೇನೆ ಅಷ್ಟಿದಿಲ್ಲ. ಆರಾಮಾಗಿ ಬಿಜೆಪಿ ಬಂದೇ ಬರ್ತಾರೆ. ನಮ್ಮ ನರೇಂದ್ರ ಬಾಬು ಬಗ್ಗೆ ಪ್ರಪಂಚಕ್ಕೆ ಗೊತ್ತಿರೋದು. ವಿಶ್ವ ನಾಯಕರು ಯಾರಾಗ್ಬೋದು? ಮಲ್ಲೇಶ್ ಬಾಬು ವರ್ಸಸ್ ಗೌತಮ್ ಅಂತ ಬಂದ್ರೆ ಗೌತಮ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ ಮೇಡಮ್. ಯಾಕೆ ಗೌತಮ್ ಅವ್ರು ಆಗ್ಬೋದು ಅಂತ ಅನ್ಸುತ್ತೆ? ಅವರು ಹಿಂದೆ ರಾಜಕೀಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಹಾಗಾಗಿ ಹಿಂದಿನಿಂದ ಅವರು ಒಂದು ಕುಟುಂಬದಲ್ಲಿ ರಾಜಕೀಯವಾಗಿ ನಿರತರಾಗಿ ಕೆಲಸ ಮಾಡ್ಕೊಂಡಿದ್ದಾರೆ. ಸಾಮಾನ್ಯ ಜನಗಳಿಗೆ ರಾಜಕೀಯದಲ್ಲಿ ಯಾರು ಆಗುವ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಮೇಲ್ಮಟ್ಟದಲ್ಲಿ ಹೋಗಿ ಚರ್ಚೆ ಮಾಡೋಕ್ಕೆ ಒಳ್ಳೆ ವ್ಯಕ್ತಿ ಅಂತ ಅನಿಸಿಕೆ. ಓಕೆ, ಅವರು ಇಲ್ಲಿಯವರಲ್ಲ, ನಿಜಕ್ಕೂ ಕೂಡ ಅದೇ ಮತದಾರರು ಅವರಿಗೆ ಓಟ್ ಹಾಕ್ತಾರೆ ಅಂತ ಅನ್ಸುತ್ತಾ? ಅಲ್ಲ, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿನವರು ಅಲ್ಲಿನವರು ಅಂತ ಏನು ಬರೋದಿಲ್ಲ. ಈ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು, ಕರ್ನಾಟಕ ಸರ್ಕಾರ ಮಾಡಿರ್ತಕ್ಕಂಥ ಆದೇಶಗಳು, ಮಹಿಳಾ ಸಬಲೀಕರಣ ಆಗ್ಬೋದು, ಯುವಜನ ಸಬಲೀಕರಣ ಆಗ್ಬೋದು, ಅದನ್ನೆಲ್ಲ ನೋಡಿ ಮತದಾನ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಬಟ್ ಈಗ ಕೋಲಾರ ರಾಜಕೀಯ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಗೊಂದಲದ ಗೂಡಾಗ್ಬಿಟ್ಟಿದೆ. ಸೊ ಜೊತೆಗೆ ಅವರಲ್ಲೇ ಬಂಡಾಯ ಕೂಡ ಶುರುವಾಗಿದೆ. ಅದು ಬಂಡಾಯದ ಬಿಸಿ ಎಷ್ಟರ ಮಟ್ಟಿಗಿದೆ ಅನ್ನೋದು ಗೊತ್ತಾಗಿದೆ. ಕಚ್ಚಾಟ ರಾಜೀನಾಮೆವರೆಗೂ ಕೂಡ ಹೋಗಿತ್ತು. ಸೊ ಈ ಬಂಡಾಯದ ಮಧ್ಯ KV ಗೌತಮ್ ಅವರ ಗೆಲುವು ಸಾಧ್ಯನಾ? ಆಗ್ಬೋದು ಮೇಡಮ್, ಗೆಲುವು ಆಗಬಹುದು. ಓಕೆ, ಬಂಡಾಯ ಎಲ್ಲ ಶಮನ ಆಗಿದೆಯಾ ಹೇಗೆ ಸರ್? ಈಗ ಮಾನ್ಯ DK ಶಿವಕುಮಾರ್ ಸಾಹೇಬರು ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಯಾವುದೇ ರೀತಿಯಂಥ ಬಂಡಾಯದ ನಮಗೆ ವಿಚಾರ ಕೊಟ್ಟಿದ್ದಾರೆ, ಶಿಸ್ತು ಕ್ರಮ ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ಯಾರೂ ಇದರಲ್ಲಿ ಕಚ್ಚಾಟ ಮಾಡೋಕ್ಕೆ ಹೋಗ್ಬೇಡ್ರಿ. ಏನು ಒಂದು ನಮ್ಮ ದೇಶದ ಹಿತಕ್ಕಾಗಿ ಅಥವಾ ನಮ್ಮ ರಾಜ್ಯದ ಹಿತಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತಕ್ಕಂಥವ್ರಿಗೆ ಗೆಲ್ಸ್ಕೊಂಬನ್ನಿ, ಮುಂದಿನ ದಿನಗಳಲ್ಲಿ ಎಲ್ರಿಗೂ ಅವಕಾಶ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಓಕೆ, JDS ಅಭ್ಯರ್ಥಿ ಆಗಿರುವಂತಹ ಮಲ್ಲೇಶ್ ಬಾಬು ಅವ್ರ ಬಗ್ಗೆ ಏನು ಹೇಳ್ತೀರಾ? ಮಲ್ಲೇಶ್ ಬಾಬು ಒಳ್ಳೆಯವರು ಇರಬಹುದು, ಬಟ್ ರಾಷ್ಟ್ರ ಮಟ್ಟದಲ್ಲಿ ಹೋಗಿ ಚರ್ಚೆ ಮಾಡತಕ್ಕಂಥ ವಿಶ್ವಾಸ ನಮಗೆ ಇಲ್ಲ. ಓಕೆ, ಬಟ್ ಇಬ್ಬರ ಮಧ್ಯ ಪೈಪೋಟಿ ಇರುತ್ತೆ ಅನ್ಸುತ್ತಾ ಅಥವಾ ಸುಲಭವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರಾ ಹೇಗೆ ಸರ್? ಇಲ್ಲ, ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಆಸೆಗಳು, ಬೇಡಿಕೆಗಳು ಎಲ್ಲ ಇಟ್ಕೊಂಡು ಮಹಿಳೆಯರಿದ್ದಾರೆ. ಮಹಿಳೆಯರು ಈಗಾಗಲೇ ಒಂದು ಕುಟುಂಬಕ್ಕೆ ಮಿನಿಮಮ್ ಅಂದರೆ 2,000 ರೇಷನ್ದಾಗ್ಬೋದು, ಅದೆಲ್ಲ ಇನ್ವರ್ಡ್ ಆಗ್ತಾ ಇದೆ. ಹಂಗಾಗಿ ಮಹಿಳಾ ಹೆಚ್ಚಿನ ಓಟ್ಗಳು ಕೊಡ್ತಾರೆ, ನಮ್ಮ ಪುರುಷರು ಮಾಡ್ತಾರೆ ಅಂತ ಅನಿಸಿಕೆ. ಲೋಕಸಭಾ ಕ್ಷೇತ್ರದಲ್ಲಿ ಏನು JDSನ ಮತದಾರರ ಸಂಖ್ಯೆ ಕೂಡ ಹೆಚ್ಚಿರೋದ್ರಿಂದ ಇನ್ನೊಂದು ಕಡೆ BJP ಕೈ ಜೋಡಿಸಿದೆ. ಸೊ ಅದರಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗತ್ತಾ? ಇಲ್ಲ ಮೇಡಮ್, ಆಗೋದಿಲ್ಲ. ನಾವು JDS ಇದ್ರಿ, ಬಟ್ ಏನಂದರೆ ಈಗ ಸಿದ್ದರಾಮಯ್ಯ ಸಾಹೇಬರು ಬಂದು ಈ ಕೋಲಾರದಲ್ಲಿ ಕೊತ್ತೂರು ಮಂಜು ಅವರು ಬಂದು ಇಂಪ್ಲಿಮೆಂಟು ಕರಪ್ಷನ್ ಇಲ್ದರ ಅಂತ ಮಾಡಿ ಇರೋದು ನೋಡಿ ನಾವು ಇಷ್ಟ ಬಿದ್ದಿದ್ವಿ. ಕರಪ್ಷನ್ ಇಲ್ಲ ಅಂತ ಅನ್ನೋದಕ್ಕೆ ಇಷ್ಟ ಬಿದ್ದಿದ್ವಿ. ಓಕೆ ಸರ್, ಥ್ಯಾಂಕ್ ಯು. ಸರ್, ತಮ್ಮ ಹೆಸರು? ನಾರಾಯಣ ಸ್ವಾಮಿ ಅಂತ. ಓಕೆ, ಕೋಲಾರ ಸಿಟಿಯವರ ಹಳ್ಳಿಯವರ? ಎಲ್ಲಿ ಸರ್? ಕೋಲಾರ ಸಿಟಿನೇ, ಅಲ್ಲಿ 2 ಲಿಂಕ್. ಹಳ್ಳಿ ಲಿಂಕ್. ಹೇಗಿದೆ ಎಲ್ಲ ಮತದಾರರು ಏನು ಹೇಳ್ತಿದ್ದಾರೆ? ಮಲ್ಲೇಶ್ ಬಾಬು ಅವರು ನೆಕ್ಸ್ಟ್ MP ಆಗ್ತಾರಾ ಅಥವಾ KV ಗೌತಮ್ ಅವ್ರು ಆಗ್ತಾರಾ? ಈ ಕಿವಿ ಗೌತಮ್ ಆಗೋ ಚಾನ್ಸಸ್ ಇದೆ ಮೇಡಮ್. ಓಕೆ, ಯಾಕೆ KV ಗೌತಮ್ ಅವರು ಆಗ್ತಾರೆ ಅಂತ ಅನ್ಸುತ್ತೆ? ಈ ಒಂದು ಇವರಿಬ್ಬರು ಮತ ಬರಲ್ಲ ಅನ್ನೋ ಉದ್ದೇಶಕ್ಕೆ ಕಾಂಪ್ರಮೈಸ್ ಆಗಿದ್ದಾರೆ ಅಷ್ಟೇ. ಜನಕ್ಕೆ ಉದ್ಧಾರ ಆಗೋದು ಯಾವುದು ಮಾಡಿಲ್ಲ. ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಹಿಳೆಯರಿಗೆ ಅಕ್ಕಿ ಭಾಗ್ಯ ಇದೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಬಡವರಿಗೆ ಒಂದು ಅನುಕೂಲ ಮಾಡ್ತಾಯಿದ್ದಾರೆ. ಈ ಮೋದಿ ಬರೀ ಸುಳ್ಳು ಹೇಳ್ಕೊಂಡು ಪ್ರಧಾನ 10 ವರ್ಷದಿಂದ ಕಾಲ ತಡೆಬಿಟ್ರು. ಯಾವುದೇ ಒಂದು ಉದ್ದೇಶ ಇಲ್ಲ. ರಾಮ ಮಂದಿರ ಅಂತಾರೆ ಎಲ್ಲ ಜನಗಳು ಆವಾಗಲಿಂದನೂ ಇದೆ ರಾಮ ಮಂದಿರ. PV ನರಸಿಂಹರಾವ್ ಅದನ್ನು ತಿಳಿಸಿದ್ದು, ರಾಜೀವ್ ಗಾಂಧಿ ಅದ್ರ ಮುದ್ರೆ ಇಟ್ಟಿದ್ದು. ಇವ್ರು ಬರೀ ಜಾತಿ ಬಿತ್ತನೆ ಬಿಟ್ಕೊಂಡು ಮಾಡ್ತಾಯಿದ್ದಾರೆ. ಉದ್ಯೋಗ ಇಲ್ಲ, ಇನ್ನೊಂದಿಲ್ಲ, ಯಾವುದಿಲ್ಲ. ಅಂಬಾನಿ ಆದಾನಿ ಲಕ್ಷಾಂತರ ಕೋಟಿಗಳು ಬಡ್ಡಿ ಮನ್ನಾ ಮಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಒಂದು ಅಸಮಾಧಾನ ಇದೆ. ಅವರು ಸ್ಥಳೀಯರಲ್ಲ, ಹೊರಗಡೆಯಿಂದ ಬೆಂಗಳೂರಿಂದ ಕರ್ಕೊಂಡ್ ಬಂದಿದ್ದಾರೆ ಅಂತ. ಬಾಂಗ್ಲಾದೇಶದವರನ್ನಲ್ಲ, ಈ ಹೊರಗಡೆಯಿಂದ ಇವಾಗ KH ಮುನಿಯಪ್ಪನವ್ರು ಕರ್ಕೊಂಡು ಬರ್ತಾ ಇದ್ದಾರೆ ಬೆಂಗಳೂರಿಂದ, ಹಳ್ಳಿಯಿಂದ.
ಇನ್ನೊಬ್ಬರು ಕರ್ಕೊಬರೋದು ಅದನ್ನೇ. ಇವರು ಒಂದು ಒಳ ಪ್ರತಿಷ್ಠೆಗೆ 3ನೇ ವಾರ್ಡ್ ಕೊಡಬೇಕಾಯಿತು, ಕೊಡ್ತಾ ಇದ್ದಾರೆ ಅಷ್ಟೇ. ಈಗ ನೀವು ಹೇಳ್ತಾ ಇದ್ದೀರಾ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅಂತ, ಬಟ್ ಕಾಂಗ್ರೆಸ್ ಅಲ್ಲಿ ಅಸಮಾಧಾನ, ಗೊಂದಲ, ಬಂಡಾಯ ಎಲ್ಲವೂ ಕೂಡ ಜೋರಾಗಿದೆ. ಇದೆಲ್ಲ ಶಮನ ಆಗುತ್ತಾ? ಶಮನ ಆಗಿದೆ, ಆಗದಿರೇ ಇರಲ್ಲ. ಅಲ್ಲ, ಮೇಲ್ನೋಟಕ್ಕಷ್ಟೇ ಆಗಿದ್ಯಾ, ನಿಜಕ್ಕೂ ಆಗಿದ್ಯಾ? ಮೇಲ್ನೋಟಕ್ಕೆ ಆಗದಿದ್ರು ಜನಾಭಿಪ್ರಾಯ, ಇವರೆಲ್ಲ ಕೆಲವು ಲೀಡರ್ಗಳು ಸೇರ್ಕೊಂಡು ಪ್ರತಿಷ್ಠಾಪನೆ ತೋರಿಸ್ಕೊಂಡ್ರೆ ಜನ ಒಪ್ಪೋದಿಲ್ಲ. ಜನ ಏನ್ ಹೇಳ್ತಾರೆ ಹಾಗಾದ್ರೆ? ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು ಅಥವಾ ಜನರು ಏನ್ ಹೇಳ್ತಾರೆ? ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಇನ್ನೊಂದಲ್ಲ, ಅದಕ್ಕೆ ಹಾಕ್ಬೇಕಂತೇನಿಲ್ಲ. ಈ ಒಂದು ಜನಕ್ಕೆ ಒಳ್ಳೇದಾಗೋದ್ರಿಂದ ಹಾಕ್ಬೇಕಂತೇಳಿ ಎಲ್ಲ ಜನಗಳಲ್ಲಿ ಮನಸ್ಸಿದೆ. ಹಳ್ಳಿಗಳಲ್ಲೆಲ್ಲ ಜನರು ಏನ್ ಮಾತಾಡ್ತಾರೆ ಸರ್? ಎಲ್ಲ ಜನಗಳು ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಇದ್ರೆ ಒಳ್ಳೇದು ಅನ್ನೋ ಮಟ್ಟಕ್ಕಿದೆ. ಯಾಕೆ ಕಾಂಗ್ರೆಸ್ ಪರವಾಗಿದ್ದಾರೆ ಜನರು? ಕಾಂಗ್ರೆಸ್ ವರ್ಗ ಆಡಳಿತ ಚೆನ್ನಾಗಿದೆ. ಬಡವರಿಗೆ ಬಸ್ಸಲ್ಲಿ ಹೆಣ್ಮಕ್ಳಿಗೆ ಫ್ರೀ ಚಾರ್ಜು, ತಿಂಗಳಿಗೆ ಒಂದು ಯಜಮಾನಿಗೆ 2,000, ಅಕ್ಕಿಗೆ 10 kg 5 kg ಅಕ್ಕಿ ಕೊಡ್ತಾರೆ, 5 kg ದುಡ್ಡು ಕೊಡ್ತಾ ಇದ್ದಾರೆ. ಇವ್ರು ಹೇಳಿದ ಗ್ಯಾರಂಟಿಗಳೆಲ್ಲ ಮನವರಿಕೆ ಆಗ್ತಾ ಇದ್ದಾವೆ. ಇವರು ಮೋದಿ ಬಂದ ತಕ್ಷಣ 15 ಲಕ್ಷ ಹಾಕ್ತೀನಿ ಅಂದರೆ 1 ರೂಪಾಯಿ ಹಾಕಿಲ್ಲ. ಯಾವುದೇ ಆಗಲಿ ಜನಕ್ಕೆ ಬೆನಿಫಿಟ್ ಆಗಂತ ಏನಿಲ್ಲ. ಬಿಜೆಪಿ ಮತ್ತೆ JDS ಏನು ಲೋಕಸಭಾ ಚುನಾವಣೆಗಾಗಿ ಮೈತ್ರಿ ಮಾಡ್ಕೊಂಡಿದೆ, ಮೈತ್ರಿ ಬಗ್ಗೆ ಏನು ಹೇಳ್ತೀರಾ? ಮೈತ್ರಿ ಬಗ್ಗೆ ಅವರು ಒಂಟಿಯಾಗಿ ನಿಂತ್ಕೊಂಡ್ರೆ ನಾವು ಸೋಲ್ತೀವಿ ನಮ್ಮ ಮಟ್ಟಕ್ಕಿದ್ದು, ಎರಡೂ ಒಂದಾಗಿದ್ದಾರೆ ಅಷ್ಟೇ. ಅವರು ಮೈತ್ರಿ ವರ್ಕೌಟ್ ಆಗಲ್ವಾ ಹಾಗಾದ್ರೆ? ಮೈತ್ರಿ ವರ್ಕೌಟ್ ಆಗಲ್ಲ. ಜನ ಅಷ್ಟು ದಡ್ರಲ್ಲ ಇವಾಗ. ಎಲ್ಲ ಅಷ್ಟೇ ಎಜುಕೇಟೆಡ್ ಪೀಪಲ್ಸು ಒಂದೇ ಸಾರಿ 10 ವರ್ಷದಿಂದ ನೋಡಿದ್ರು, ಏನೂ ಇಲ್ಲ. ಹಿಂಗಿದೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಪದ್ಮನಾಭ. ಓಕೆ, ಕೋಲಾರ ಸಿಟಿಯವರ ಹಳ್ಳಿಯವರ? ಹಳ್ಳಿಯವರು, ಶ್ರೀನಿವಾಸಪುರ ತಾಲೂಕು, ಯಲದೂರು ಗ್ರಾಮ, ಯಲದೂರು ಪದ್ಮನಾಭ ಅಂತ. ಓಕೆ, ಎಷ್ಟು ಮನೆಗಳಿದೆ, ಎಷ್ಟು ಮತದಾರರಿದ್ದಾರೆ? ಅಲ್ಲಿ ಒಂದು 3,500 ಜನ ಇದ್ದಾರೆ. ಲಾಸ್ಟ್ ಟೈಮ್ ವಾಜಪೇಯಿ ಇದ್ದಾಗ ನಮ್ಮ ಊರಲ್ಲಿ ಲೀಡ್ ಬರ್ತಾ ಇತ್ತು BJPಗೆ. ಆವಾಗಲೇ ಯಾರೇ ನಿಂತ್ಕೊಂಡ್ರು. ಮೊನ್ನೆ ಕೂಡ ಅಷ್ಟೇ BJP ಲೀಡ್ ಬಂದಿದೆ ನಮ್ಮ ಬೂತಲ್ಲಿ. ಪ್ರತಿಯೊಂದು ಬೂತಲ್ಲಿ ಕೂಡ ಲೀಡ್ ಬಂದಿದೆ BJP. ಓಕೆ, ಬಟ್ ಈಗ BJP ಮತ್ತೆ JDS ಏನು ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಮೈತ್ರಿ ಅಭ್ಯರ್ಥಿಯಾಗಿ JDSನವರು ಕಣಕ್ಕಿದ್ದಾರೆ. ಮಲ್ಲೇಶ್ ಬಾಬು ವರ್ಸಸ್ KV ಗೌತಮ್, ಯಾರು ವಿನ್ ಆಗ್ಬೋದು? ಮೇಡಮ್, ಮಲ್ಲೇಶ್ ಬಾಬು ಅವರು 4,000ರಿಂದ 5 ಲಕ್ಷವರೆಗೂ ವಿನ್ ಆಗ್ತಾರೆ. ಅಲ್ಲಿಂದ ಮತಗಳಿಂದ ಗೆಲ್ತಾರೆ. ಅಲ್ಲ, ಯಾವ ತರ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದೀರಾ? ಯಾರ ಬಾಯಲ್ಲಿ ನೋಡಿದ್ರು ಮೋದಿ ಬಗ್ಗೆ ಒಂದೇ ಒಳ್ಳೆ ಅಭಿಪ್ರಾಯ ಇದೆ. ಮತ್ತು ನಮಗೆ ಅಡ್ವಾಂಟೇಜ್ ಏನಂದರೆ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ BJP JDS ಒಂದಾಗಿದೆ. ಯಾವಾಗ BJP JDS ಲಾಸ್ಟ್ ಟೈಮ್ ಕೂಡ ಕಾಂಗ್ರೆಸ್ಸು JDS ಒಂದಾಗಿತ್ತು, ಆದರೆ ತುಂಬ ಜನ JDS ಅವರು ಅಲಯನ್ಸ್ಗೆ ಹಾಕಲಿಲ್ಲ. ಕಾಂಗ್ರೆಸ್ನವ್ರು ಕೂಡ ಅಷ್ಟೇ ಅಲಯನ್ಸ್ಗೆ ಹಾಕಲಿಲ್ಲ, BJPಗೆ ಹಾಕಿದ್ರು. ಮುನ್ಸ್ವಾಮಿ ಅವರು ಗೆದ್ದರು. ಇವಾಗಲೂ ಅಷ್ಟೇ, ಇನ್ನೂ ಹೆಚ್ಚಾಗಿ ಗೆಲ್ತಾರೆ. ಇನ್ನೆಲ್ಲರೂ JDSನವ್ರು ಪ್ರತಿಯೊಬ್ಬರು BJPಗೆ ಹಾಕ್ತಾರೆ. ಮೋದಿ ಅವರಿಗೋಸ್ಕರ ಮಲ್ಲೇಶ್ ಬಾಬು ಅವರಿಗೆ ಜನ ಓಟ್ ಹಾಕ್ತಾರೆ ಅಂತನಾ? ದೇಶ ಮೇಡಮ್, ದೇಶಕ್ಕೋಸ್ಕರ ಹಾಕಿ ಹಾಕ್ತಾರೆ. ಓಕೆ, ಈಗ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ KV ಗೌತಮ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಅವ್ರ ಹೊಸಬರು, ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಜಿಲ್ಲೆಯವ್ರಿಗೆ. ಸ್ಥಳೀಯವಾಗಿರುವಂಥ ಮಲ್ಲೇಶ್ ಬಾಬು ಅವರು ಗೆಲ್ತಾರೆ. ಓಕೆ, ಮಲ್ಲೇಶ್ ಬಾಬು ವರ್ಸಸ್ KV ಗೌತಮ್ ಮಧ್ಯೆ ಪೈಪೋಟಿ ಇರುತ್ತಾ, ಹೇಗೆ? ಅಷ್ಟೇನು ಇಲ್ಲ ಮೇಡಮ್. ಮಲ್ಲೇಶ್ ಬಾಬುನೇ. ಗೌತಮ್ದೇನು ಅಷ್ಟಿದಿಲ್ಲ, ಫೈಟ್ ಏನಿಲ್ಲ ನಮಗೆ. ಇವಾಗ ಆರಾಮಾಗಿ ಮೋದಿ ಆರಾಮಾಗಿ BJP ಬರ್ತದೆ. ಬಟ್ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಕಾಂಗ್ರೆಸ್ನ ಭದ್ರಕೋಟೆ ಅಂತ, ಯಾಕಂದ್ರೆ ಹೆಚ್ಚು ಶಾಸಕರು ಇರೋದ್ರಿಂದ. ಸೊ ಅದೆಲ್ಲ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟಾ ಏನು? ವರ್ಷ ಕೂಡ 15 ವರ್ಷದಿಂದ 30 ವರ್ಷದಿಂದನೂ ಭದ್ರಕೋಟೆ ಇತ್ತು ಕಾಂಗ್ರೆಸ್ದು. ಕಳೆದ ವರ್ಷವೇ ಹೋಗಿದೆ. ಈಗೇನು ಭದ್ರಕೋಟೆ ಇಲ್ಲ ಅವ್ರದ್ದು. ಆರಾಮಾಗಿ BJP ಬಂದೇ ಬರ್ತದೆ. ಓಕೆ, ಈಗ ಏನು ಮೈತ್ರಿ ಮಾಡ್ಕೊಂಡಿದೆ BJP ಹಾಗೆ JDS, ಕಾರ್ಯಕರ್ತರಲ್ಲೂ ಕೂಡ ಹೊಂದಾಣಿಕೆ ಆಗಿದೆಯಾ? ಮೇಡಮ್, ನಿನ್ನೆನೇ ಒಂದು ನಾರಾಯಣಿಕ ಇದರಲ್ಲಿ ಚೌಟ್ರಿಯಲ್ಲಿ ಆಯಿತು. ತುಂಬ ನಿರೀಕ್ಷೆಗೂ ಮೀರಿ ತುಂಬ ಜನ ಬಂದಿದ್ದರು. ಅದನ್ನು ನೋಡಿದ್ರೆ ನಮ್ಗೆ ಅದೇ ಎಕ್ಸ್ಪೆಕ್ಟ್, 4 ಲಕ್ಷದಿಂದ 5 ಲಕ್ಷವರೆಗೂ ಗೆಲ್ತಾರೆ. ಅಂದ್ರೆ BJP ಕಾರ್ಯಕರ್ತರು ಕೂಡ ಮಲ್ಲೇಶ್ ಅವ್ರಿಗೋಸ್ಕರ ಕೆಲಸ ಮಾಡ್ತಾರಾ? 100% ಹೊಂದಾಣಿಕೆ ಆಗಿದ್ದಾರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಮ್ಮ ನರೇಂದ್ರ ಬಗ್ಗೆ ಪ್ರಪಂಚಕ್ಕೆ ಗೊತ್ತಿರೋದು. ವಿಶ್ವ ನಾಯಕರು, ಅವರ ವಿಶ್ವಗುರು ಅವ್ರ ಬಗ್ಗೆ ನಾವೇನು ಹೇಳೋ ಅವಶ್ಯಕತೆ ಇಲ್ಲ. ಅವರು ತುಂಬ ಎಷ್ಟೇ ಆತ್ಮೀಯವಾಗಿದ್ರು, ಒಂದು ಸಾಮಾನ್ಯ ಕಾರ್ಯಕರ್ತರು ಸಿಕ್ಕಿದ್ರು ತುಂಬ ಆತ್ಮೀಯವಾಗಿ ಮಾತನಾಡೋ ಒಂದು ವ್ಯಕ್ತಿ ಅವರು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅಪ್ರಬುದ್ಧ ರಾಜಕಾರಣಿ ಯಾರಾದರೂ ಇದ್ದಾರೆ ಅಂದರೆ ಅದೇ ಇಡೀ ದೇಶದ ಒಂದು ಅಪ್ರಬುದ್ಧ ರಾಜಕಾರಣಿ ರಾಹುಲ್ ಗಾಂಧಿ ಅವರು. 28 ಲೋಕಸಭಾ ಕ್ಷೇತ್ರಗಳೇನಿದೆ, ಸೊ ಯಾರ್ಯಾರು ಎಷ್ಟೆಷ್ಟು ವಿನ್ ಆಗ್ಬೋದು? ಮೇಡಮ್, 28ಕ್ಕೆ 28 BJP JDS ಮೈತ್ರಿ ಗೆಲ್ತದೆ. ಇದಂತೂ ಶತಸಿದ್ಧ. ಬರ್ಕೊಳ್ಳಿ, ಇವತ್ತು ಹೇಳ್ತಾ ಇದ್ದೀನಿ. ಯಲದೂರು ಪದ್ಮನಾಭ ಅಂತ ಹೇಳ್ತಾ ಇದ್ದೀನಿ, ಶತಸಿದ್ಧ. ಒಂದು ನಿಮಿಷ, ಇವ್ರು ಹೇಳಿ. ಓಕೆ ಸರ್, ಥ್ಯಾಂಕ್ ಯು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ
ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.